ನೀವೇನಾದರೂ ಈ ರೀಸನ್ನ ಸೆಲೆಕ್ಟ್ ಮಾಡಿ ಪ್ರಾಡಕ್ಟ್ನ ರಿಟರ್ನ್ ಮಾಡ್ತಾ ಇದ್ರೆ ಮೀಶೋದಲ್ಲಿ ನಿಮ್ಮ ಅಕೌಂಟು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ರೆ ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದ್ರು, ಮೇಡಮ್ ರಿಟರ್ನ್ ಮಾಡೋದು ಹೇಗೆ ಹೇಳಿ ಅಂತ. ನನಗೆ ಇದು ಫ್ಲಾಶೇ ಆಗಿರಲಿಲ್ಲ. ಓಕೆನಾ, ರಿಟರ್ನ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ. ಅವಾಗ ಅನಿಸ್ತು ನನಗೆ, ನಾವು ಮೀಶೋ ಅಫಿಲೇಟಿಂಗ್ ಮಾಡೋರು ಈ ಎರಡು ರೀಸನ್ನ ಸೆಲೆಕ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನಾವು ರಿಟರ್ನ್ ಹಾಕ್ಬಾರ್ದು ಪ್ರಾಡಕ್ಟ್ನ. ಓಕೆನಾ, ಈ ಎರಡು ರೀಸನ್ನ ಸೆಲೆಕ್ಟ್ ಮಾಡಿ ನೀವೇನಾದರೂ ಪ್ರಾಡಕ್ಟ್ನ ರಿಟರ್ನ್ ಆಗ್ತಾ ಇದ್ರೆ ನಿಮ್ಮ ಅಕೌಂಟು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಎರಡು ರೀಸನ್ನ ಹಾಕಿ ನೀವು ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಡಿ. ಯಾವ ರೀತಿ ರಿಟರ್ನ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಸೆಲೆಕ್ಟ್ ಮಾಡೋದು ರೀಸನ್ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮೈ ಆರ್ಡರ್ಗೆ ಹೋಗಿ ನಾವು ಯಾವ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕಿರುತ್ತೆ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಆಪ್ಷನ್ಸ್ ಕಾಣ್ತಿದ್ದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟೊಂದು ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜಿಗೆ ರೀಸನ್ಸ್ನ ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿ ಈ 2 ರೀಸನ್ಸ್ನ ನಾವು ಯಾವುದೇ ಕಾರಣಕ್ಕೂ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋರು ಚೂಸ್ ಮಾಡಬಾರ್ದು. ಐಟಮ್ ಮಿಸ್ಸಿಂಗ್ ಇನ್ ದ ಪ್ಯಾಕೇಜ್, ಇದನ್ನು ಯಾವುದೇ ಕಾರಣಕ್ಕೂ ಚೂಸ್ ಮಾಡಬಾರ್ದು. ಡಿಫ್ರೆಂಟ್ ಪ್ರಾಡಕ್ಟ್ ಡೆಲಿವರಿ, ಇದನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಚೂಸ್ ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ನಾಟ್ ನೀಡೆಡ್ ಎನಿ ಮೋರ್ ಅನ್ನೋ ರೀಸನ್ನ ತಗೊಳ್ತಾ ಇದ್ದೀನಿ. ಈ ರೀಸನ್ನಲ್ಲಿ ನಿಮಗೇನಾದರೂ ಅಕಸ್ಮಾತು ಅವರು ಟೈಪಿಂಗಲ್ಲಿ ರೀಸನ್ನ ಕೇಳಿದ್ರೆ ಪ್ರಾಡಕ್ಟ್ ಪರ್ಚೇಸ್ ಫಾರ್ ಕಂಟೆಂಟ್ ಅಂತ ಹೇಳಿ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಸಬ್ಮಿಟ್ನ ಕೊಟ್ಟರೆ ಆ ಪ್ರಾಡಕ್ಟು ರಿಟರ್ನ್ ಆಗುತ್ತೆ. ನೀವು ಮಿಸ್ ಮಾಡ್ದೇನೆ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಎಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ರಿವ್ಯೂನ ಕೊಟ್ಟಿರಿ, ಅಲ್ಲಿ ನೀವು ಮೀಶೋ ಆ್ಯಪ್ನ ಯಾವುದೇ ಕಾರಣಕ್ಕೂ ಟ್ಯಾಗ್ ಮಾಡೋದನ್ನ ಮಿಸ್ ಮಾಡಿರಬಾರ್ದು. ನೀವು ಟ್ಯಾಗ್ ಮಾಡಿದರೆ ಅವ್ರಿಗೆ ಏನು ಹೇಳ್ತಾರೆ ಗೊತ್ತಾಗ್ಬಿಡುತ್ತೆ, ಇವರು ಮೀಶೋ ಕಂಟೆಂಟ್ ಕ್ರಿಯೇಟರ್ ಇವರು ಅಂತೇಳಿ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡಿದಾಗ. ಆವಾಗ ಯಾವುದೇ ಕನ್ಫ್ಯೂಸ್ ಇರೋದಿಲ್ಲ. ಓಕೆನಾ, ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದನ್ನ. ಆವಾಗ ನಮ್ಗೆ ಯಾವುದೇ ರೀತಿ ರಿಟರ್ನಲ್ಲಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಅಕಸ್ಮಾತ್ ನಿಮ್ಗೇನಾದ್ರು ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಆಪ್ಷನ್ ಎಕ್ಸ್ಚೇಂಜ್ ನಮಗೇನು ಅವಶ್ಯಕತೆ ಇಲ್ಲ ಅಲ್ವಾ. ರಿಟರ್ನ್ ಏನಾದರೂ ನಮಗೆ ಈ ಪ್ರಾಡಕ್ಟಿಗೆ ನಮಗೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋರಿಗೆ 14 ಡೇಸ್ ನಮಗೆ ಟೈಮ್ ಇರುತ್ತೆ. ಅಂದರೆ 14 ದಿನದವರೆಗೂ ನಮ್ಗೆ ಏನು ಡೆಲಿವರಿ ಆಗಿರುತ್ತೆ ಆ ಡೇಟಿಂದ ನಮಗೆ 14 ದಿನದವರೆಗೂ ನಮಗೆ ರಿಟರ್ನ್ ಮಾಡಲಿಕ್ಕೆ ನಮಗೆ ಟೈಮ್ ಇರುತ್ತೆ. ಅಕಸ್ಮಾತ್ ಆ ಟೈಮ್ ಏನಾದರೂ ಮುಗ್ದೋಗಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವಿಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬರೋಣ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬಂದು ಇಲ್ಲಿ ಕೆಳಗಡೆ ಎಲ್ಪ್ ಅಂತ ಆಪ್ಷನ್ ಕಾಣಿಸ್ತಿದ್ದಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನಾವೀಗ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗಾಗಿರೋ ಪ್ರಾಬ್ಲಮಿಗೆ ಇಲ್ಲಿ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇರುತ್ತೆ, ಬೇಕಾದರೆ ನೀವು ನೋಡ್ಕೋಬೋದು. ನಾವಿವಾಗ ನಮ್ಮ ರಿಟರ್ನ್ ಮುಗ್ದೋಗಿದೆ ಅಥವಾ ಶೋ ಆಗಿಲ್ಲ ನಮ್ಮ ಆ ಪ್ರಾಡಕ್ಟಿಗೆ ಅಂತ ಹೇಳಿದ್ರೆ, ಐ ರಿಟರ್ನ್ ಎ ಪ್ರಾಡಕ್ಟ್ ಆಫ್ಟರ್ ದ 7 ಡೇಸ್ ರಿಟರ್ನ್ ವಿಂಡೋ ಅಂತ ಇದೆಯಲ್ಲ, ಇದನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಮೀಶೋ ಕಂಟೆಂಟ್ ಕ್ರಿಯೇಟರ್ಗೆ ನಮಗೆ 14 ಡೇಸ್ವರೆಗೂ ನಮಗೆ ಟೈಮ್ ಇರುತ್ತೆ. ನಾವು 14 ಡೇಸ್ ಒಳಗಡೆ ಅಂದರೆ ನಮಗೆ ಏನು ಡೆಲಿವರಿ ಆಗಿರುತ್ತೆ ಆ ಡೇಟಿಂದ ನಮಗೆ 14 ಡೇಸ್ವರೆಗೂ ಟೈಮ್ ಇರುತ್ತೆ. ವಿತಿನ್ ಆ ಡೇಟ್ ಒಳಗಡೆ ನಾವು ಯಾವಾಗ ಬೇಕಾದರೂ ಪ್ರಾಡಕ್ಟ್ನ ರಿಟರ್ನ್ ಮಾಡ್ಬೋದು. ಅಕಸ್ಮಾತ್ ಆ ಟೈಮ್ ಏನಾದರೂ ಮುಗ್ದೋಗಿತ್ತು ಅಂತ ಅಂದರೆ ನೀವಿಲ್ಲೂ ಬಂದು ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಲ್ ಮಿ ಬ್ಯಾಕ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಸಬ್ಮಿಟ್ನ ಮಾಡಿದ್ರೆ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಕಸ್ಟಮರ್ ಕೇರ್ ಅವರು ಕಾಂಟ್ಯಾಕ್ಟ್ನ ಮಾಡ್ತಾರೆ. ಆವಾಗ ಅವರು ಒಂದು ಪ್ರೊಸೀಜರ್ನ ಹೇಳ್ತಾರೆ, ಈ ಫಾರ್ಮ್ನ ಫಿಲ್ ಮಾಡಬೇಕು ಅಂತೇಳಿ. ಆ ಫಾರ್ಮ್ನ ನೀವು ಫಿಲ್ ಮಾಡಿದಾಗ ವಿತಿನ್ 2 ಡೇಸಲ್ಲಿ ನಿಮ್ಮ ಪ್ರಾಡಕ್ಟು ರಿಟರ್ನ್ ಆಗುತ್ತೆ, ರಿಟರ್ನ್ ತೊಗೊಂಡೋಗ್ತಾರೆ. ಓಕೆನಾ, ಅದು ಬಿಟ್ಟು ಇನ್ನೊಂದು ಏನಂದರೆ, ನೀವು ಈ ರೀತಿ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ನಿಮ್ಮ ಪ್ರಾಡಕ್ಟು ಅಫಿಲಿಯೇಟಿಂಗ್ ಪ್ರಾಡಕ್ಟ್ ಆಗಿರಬೇಕು. ನಾನ್ ಅಫಿಲಿಯೇಟಿಂಗ್ ಪ್ರಾಡಕ್ಟಿಗೆ ಈ ಆಪ್ಷನ್ನು ವರ್ಕ್ ಆಗೋದಿಲ್ಲ. ನೀವು ಅಫಿಲಿಯೇಟಿಂಗ್ ಪ್ರಾಡಕ್ಟ್ ಆಗಿದ್ದರೆ ಮಾತ್ರ ಅದು ಈ ರೀತಿ ನೀವು ರಿಟರ್ನ್ನ ಮಾಡ್ಬೋದು. ಇಷ್ಟೊಂದು ಪ್ರಾಬ್ಲಮ್ ಎಲ್ಲ ಏನು ಕ್ರಿಯೇಟ್ ಮಾಡ್ಕೋಬೇಡಿ. ಏನು 14 ಡೇಸ್ ಟೈಮ್ ಕೊಟ್ಟಿರ್ತಾರೆ ಆ ಡೇ ಒಳಗಡೆ ನೀವು ರಿಟರ್ನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸುಮ್ಮನೆ ಇದೆಲ್ಲ ಪ್ರಾಬ್ಲಮ್ ಅಲ್ವಾ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಎನಿ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.